ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಬಟ್ ಇವಾಗ ರಿಕವರ್ ಆಗ್ತಾ ಇದ್ದೀನಿ. ಇವಾಗ ಇವತ್ತು ಸಂಜೆನೇ ಆಗೋಯ್ತು. ಏನದು ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಪೂಜೆ ಮಾಡಿ ಮತ್ತು ಹಣ್ಣು ಕಟ್ ಮಾಡೋಣ ಅಂತ ಬಂದೆ. ಈಗ ಚಿಂಟುಗೂ ಜಂಕ್ ಫುಡ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಅಲ್ಲ, ಸೊ ಫ್ರೂಟ್ ಕೊಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಬೇಡ ಬೇಡ ಅಂತಾನೆ, ಆದರೂ ಬಿಡಲ್ಲ ನಾನು. ಇವತ್ತು ಏನದು ಗ್ವಾವಾ ಮತ್ತು ಮೋಸಂಬಿ ಹಣ್ಣು ಫ್ರೂಟ್ಗೆ. ಚಿಂಟು ಗ್ವಾವಾ ಹಣ್ಣಷ್ಟು ತಿನ್ನಲ್ಲ, ಬಟ್ ಮೋಸಂಬಿ ತಿಂತಾನೆ. ಸೊ ಅವ್ರ ಅಪ್ಪಂಗೊಂದು ಮತ್ತು ಅವನಿಗೊಂದು ಮೋಸಂಬಿ ಮತ್ತು ಇಬ್ಬರಿಂದ ಒಂದು ಸೀಬೆ ಹಣ್ಣನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ. ಬನ್ನಿ ಮತ್ತೇನು ಮಾಡೋದು ಅಂತ ನೋಡೋಣ. ಗೈಸ್, ಹಣ್ಣು ಕಟ್ ಮಾಡಿ ಇಟ್ಟಾಯಿತು. ಸೀಬೆ ಹಣ್ಣು ಮತ್ತು ಮೋಸಂಬಿ ಹಣ್ಣು ಚಿಂಟುಗೂ ಅಷ್ಟೇ, ಮತ್ತು ಅವ್ರ ಪಪ್ಪಂಗೂ ಎತ್ತಿಟ್ಟಿದ್ದೀನಿ. ಸೊ ಇವಾಗ ನಾನು ಬ್ರೆಡ್ ತಿಂತಾಯಿದ್ದೀನಿ. ಇನ್ನು ಟೈಮ್ ಇದೆ, 5 ಮಿನಿಟ್ಸ್ ಇದೆ. ಈಗ ಚಿಂಟು ಕರ್ಕೊಬರಕ್ಕೆ ಹೋಗಬೇಕು. ಸ್ವಲ್ಪ ಹೊತ್ತು ಬಿಸಿಲು ಇರುತ್ತೆ, ಸ್ವಲ್ಪ ಹೊತ್ತು ಮಳೆ ಬರುತ್ತೆ. ಇವಾಗ ಸ್ವಲ್ಪ ಬಿಸಿಲಿದೆ, ಹಾಗಾಗಿ ದುಪ್ಪಟ ಕಟ್ಕೊಂಡು ಹೊರಟಿದ್ದೀನಿ. ಬನ್ನಿ ಹೋಗೋಣ, ನಮ್ಮ ಚಿಂಟುನ ಕರ್ಕೊಂಡು ಬರೋಣ. ಬರ್ತಾ ಗೈಸ್ ಅಲ್ಲಿ ಬಸ್ ನೋಡಿದೆ, ನಮ್ಮ ಹಾಸನ ಬಸ್ಸು, ಚನ್ನರಾಯಪಟ್ಟಣ ಬಸ್ಸು ಗೈಸ್. ನೋಡಿ ಖುಷಿ ಆಯಿತು. ಹೋಗ್ತಾ ಇದ್ದವಳು ಬಸ್ ನೋಡಿದ್ನಲ್ಲ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆಗೆ ಗಾಡಿ ತಿರುಗಿಸ್ಕೊಂಡು ಬಂದಿದ್ದೀನಿ. ಹಾಸನ ಹೋಗುತ್ತಾ? ಅರಸೀಕೆರೆ ಹೋಗಿ ದಿನ ಬಸ್ ಇದೆಯಾ ಇದು? ಯಾವತ್ತಿಂದ? ಹೌದಾ? ರಿಸರ್ವೇಶನ್ ಇದೆಯಾ? ಇದ್ರಲ್ಲಿ ಸಿಗಲ್ವಾ? ಆನ್ಲೈನಲ್ಲಿ ಸಿಗಲ್ವಾ? ಎಷ್ಟು ಗಂಟೆಗೆ ಹೋಗುತ್ತೆ ಅರಸೀಕೆರೆ? ಅರಸೀಕೆರೆ ಎಷ್ಟು ಗಂಟೆ ರೀಚ್ ಆಗುತ್ತೆ? ಅಷ್ಟೊತ್ತಾಗುತ್ತಾ? ಲೇಟ್ ಆಯ್ತಲ್ವಾ? ಇದು ಚನ್ನರಾಯಪಟ್ಟಣ ಒಂದು ಬಸ್ ಬಿಟ್ಟಿದ್ರಲ್ಲ, ಅದು ಬರ್ತಾ ಇದೆಯಾ? ಚನ್ನರಾಯಪಟ್ಟಣ ಹಾಸನ ಹೋಗಿ ಚನ್ನರಾಯಪಟ್ಟಣ. ಆ ಕಡೆಯಿಂದ ಎಷ್ಟು ಗಂಟೆಗೆ ಬರ್ತೀರಾ? ಹಾಸನ ಚನ್ನರಾಯಪಟ್ಟಣ ಅಷ್ಟು ಬೇಗ? ಇದು ಬೇಡ. ಗೈಸ್, ಈಗ ಟೈಮ್ ಎಷ್ಟು ಗೊತ್ತಾ? 5 ಗಂಟೆ. ಚಿಂಟು ನಾನು ಈಗ ಜಸ್ಟ್ ಕರ್ಕೊಬಂದೆ ಸ್ಕೂಲಿಂದ. ಅವನೀಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಅವ್ನು ಸ್ನಾನದಿಂದ ಬರೋ ಅಷ್ಟೊತ್ತಿಗೆ ಅವನಿಗೆ ಬಿಸಿ ಬಿಸಿ ಹಾಲನ್ನು ಕಾಯಿಸ್ಕೊಂಡು ಬರೋಣ. ಬೂಸ್ಟ್. ನನಗಂತೂ ಎನರ್ಜಿ ಇಲ್ದಂಗೆ ಆಗೋಗಿದೆ. ನಮ್ಮ ಚಿಂಟುಗೆ ಬೂಸ್ಟ್ ಕೊಟ್ಬಿಟ್ಟು ಎನರ್ಜಿ ಬರ್ಸೋಣ. ಆಮೇಲೆ ಏನಾದರೂ ಹಣ್ಣು ಫ್ರೂಟ್ಸ್ ಕೊಡೋಣ. ಮೋಸಂಬಿ, ಸೀಬೆಹಣ್ಣು ಎಲ್ಲ ಕೊಡೋಣ. ಬನ್ನಿ. ಪಾಪ ನನ್ನ ಮುದ್ದು ಮಗ ಸ್ನ್ಯಾಕ್ಸ್ ಟೈಮಲ್ಲಿ ಏನೇನೋ ತಿಂದು ತುಂಬ ಬಾಯಿ ರುಚಿ ಹತ್ತಿಸ್ಕೊಂಡ್ಬಿಟ್ಟಿದ್ದ. ಇವಾಗ ಸ್ವಲ್ಪ ಸನ್ಯಾಸಿ ಥರ ಜೀವನ ಮಾಡಬೇಕಾಗತ್ತೆ. ಅದಕ್ಕೆ ಇವತ್ತು ಪಾಪ ಮಗು ಅಂತ ಅಂದ್ಕೊಂಡು ಬ್ರೆಡ್ ಬಟರ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಚಿಲ್ಲಿ ಸಹ ಹಾಕ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಇರಲಿ ಅಂತ. ಬಿಕಾಸ್ ಇಷ್ಟು ದಿನ ಖಾರ ತಿಂಡಿ ಎಲ್ಲ ತಿಂದಿದ್ದಾನೆ ಅಲ್ಲ, ಆಲ್ ಆಫ್ ಎ ಸಡನ್ ಅವನಿಗೆ ಏನೂ ಸಿಗಲ್ಲ, ಏನೂ ಕೊಡ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋತಾನೆ. ಅದಕ್ಕೋಸ್ಕರ ಒಂದೊಂದು ದಿನ ಬ್ರೆಡ್ ಬಟರ್ ಕೊಡೋಣ ಅಂತ ಬ್ರೆಡ್ ಬಟರ್ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಯಮ್ಮಿ ಇದೆ ಅಲ್ಲ, ಸಖತ್ತಾಗಿರುತ್ತೆ. ಚಿಂಟುಗೂ ಮತ್ತು ನನಗೆ ಹಾಲು ರೆಡಿ ಮಾಡಿದೆ, ಜೊತೆಗೆ ಸ್ನ್ಯಾಕ್ಸ್ ಸಹ ರೆಡಿ ಆಗಿದೆ. ಬಟರ್ ಹಾಕಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ಅಂತ. ಸೊ ಬ್ರೆಡ್ ಬಟರ್, ಹಾಲು ಸಹ ರೆಡಿ ಆಗಿದೆ. ಬನ್ನಿ ಇವಾಗ ಮೇಲ್ಗಡೆ ತಗೊಂಡೋಗೋಣ. ಚಿಂಟು
ಮಗ ಬಾ. ಗೈಸ್ ಚಿಂಟಿಗೆ ಸ್ನ್ಯಾಕ್ಸ್ ತಗೊಬಂದೆ, ಹೆಲ್ದಿ. ಚಿಂಟು ಮುಂಚೆ ದಿನ ನೂಡಲ್ಸ್ ತಿಂತಾ ಇದ್ವು. ಒಂದಿನಾದ್ರೂ ಅಮ್ಮ ನೂಡಲ್ಸ್ ತಿಂದು ತಿಂದು ಬೇಜಾರಾಗಿದೆ, ನೂಡಲ್ಸೇ ತರಬೇಡ ಅಂತ ಹೇಳಿದೀಯಾ? ನೂಡಲ್ಸ್ ಬೇಡ ಅಂತ ಹೇಳಿಲ್ಲ ನಂಗೆ ಇವತ್ತು ಅಂತ. ಇವತ್ತಲ್ಲ ಪುಟ, ಮುಂಚೆ. ಆಯ್ತು, ನನ್ಗೀಗ ಏನು ಬೇಡ, ನನ್ಗೆ ಹಾಲು ಕೊಡು. ನೂಡಲ್ಸ್ ತಿಂದು ತಿಂದು ಬೇಜಾರಾಗಿದೆ, ಥೂ ತರಬೇಡ ಅಮ್ಮ ಅಂತ ಯಾವತ್ತಾದ್ರೂ ಹೇಳಿದೀಯಾ? ಪ್ಲೀಸ್ ಸುಮ್ಮನಿರ್ತೀಯ ಈಗ, ನಂಗದು ಇಷ್ಟ ಇಲ್ಲ ಅಷ್ಟೇ. ಒಂದು ಬ್ರೆಡ್ಡಿನ ಕತೆ. ಅವಳಿಗೆ ಇಷ್ಟು ಚಂದ ಮಾಡ್ಕೊಂಡು ಬಂದಿದ್ರೆ ಅವನಿಗಿಷ್ಟ ಇಲ್ವಂತೆ. ಸುಮ್ಮನಿರ್ತೀಯ, ನಂಗೆ ಪ್ಲೇ ಮಾಡ್ಬೇಕು. ಪೊಲೈಟ್. ಹೋಗಮ್ಮ. ಪೊಲೈಟ್. ನೋ ಪೊಲೈಟ್ ನನ್ನ ಕಡೆ. ಡೋಂಟ್ ಲವ್ ಮಮ್ಮ. ಅಮ್ಮ ಸುಮ್ಮನಿರಮ್ಮ. I hate you, Chintu. I hate you. I done so much for you. See how you are reacting, how you are responding. I hate you. ಏನಪ್ಪ? ರಾತ್ರಿ ಬೇಗನೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ವು ಅಮ್ಮ ಮಗ. ಸೊ ಇವಾಗ ಟೈಮ್ ನೋಡ್ತಾ ಇದ್ದೀರಲ್ಲ 4:45. ಬೇಗ ಮಲ್ಕೋತೀನಿ ಅಲ್ಲ, ಸೊ ಬೇಗನೆ ಎಚ್ಚರ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕೆಲಸ ಇದ್ರಂತೂ ನಿದ್ದೆನೇ ಬರಲ್ಲ. ಕೆಲಸ ಯಾವಾಗ ಮುಗಿಸ್ತೀನಿ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಏನು ಮಾಡೋದು, ಹೇಗೆ ಮ್ಯಾನೇಜ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅಕೌಂಟ್ಸ್ ಎಲ್ಲ ಮುಗಿಸಿ ಇವಾಗ ಕಿಚನಿಗೆ ಬಂದೆ. ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ಇವತ್ತು ಚಿಂಟುಗೆ ತಿಳಿ ಸಾರು ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಚೇಂಜ್ ಆಗಿ ಮಾಡೋಣ ಅಂತ ಈಗ ಟೊಮೊಟೊನ ಬೇಯಕ್ಕಿಟ್ಟಿದ್ದೀನಿ, ಹಾಗೆ ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ. ಗೈಸ್ ಈಗ ಟೈಮ್ ಬಂದು 8 ಗಂಟೆ. ಇಷ್ಟು ಬಟ್ಟೆ ಒಗೆದಿದ್ದೀನಿ. ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ. ಗೈಸ್ ಇನ್ನೇನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಬೇಕು, ಆವಾಗ ಮಳೆ ಸ್ಟಾರ್ಟ್ ಆಯಿತು ಏಪ್ರಿಲ್ ಎಂಡಲ್ಲಿ. ನೋಡಿ ಸೆಪ್ಟೆಂಬರ್ ಮುಗೀತಾ ಬಂತು, ಇನ್ನೂ ಮಳೆ ಬರ್ತಾ ಇದೆ. ವರ್ಷದಲ್ಲಿ 6 ತಿಂಗಳು ನಮ್ಮ ಊರಲ್ಲಿ ಮಳೆ ಹೋಯ್ತಾನೇ ಇರುತ್ತೆ. ಹಂಗೆ ಅನಿಸೋದೇ ಇಲ್ಲ ಅಲ್ಲ, ಎಷ್ಟು ಚೆಂದ ಅಲ್ಲ. ಮಳೆ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಚಿಂಟು ತಿಂಡಿಗೆ ಅಂತ ಬಂದ. ಸೊ ಇವಾಗ ನಾನು ಚಿಂಟು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಗೈಸ್ ಇವತ್ತು ತುಂಬ ಮೋಡ ಇದೆ, ಮಳೆ ಬರೋ ಥರ ತುಂಬ ಜಾಸ್ತಿ ಫೀಲ್ ಇದೆ. ಅದಕ್ಕೋಸ್ಕರ ಕಾರಲ್ಲೇ ಬಿಡ್ತಾ ಇದ್ದೀನಿ. ಇಷ್ಟೋ ತನಕನೂ ತುಂಬ ಮಳೆ ಇತ್ತು. ಯಾಕೋ ಚಿಂಟುಗೆ ತುಂಬ ಬಿಡ್ಲಿಕ್ಕೆ ಆಗ್ತಾ ಇದೆ. ನಮ್ದು ಬೇರೆ ಸ್ಟ್ಯಾಂಡು, ಮೊಬೈಲ್ದು ಸ್ಟ್ಯಾಂಡು ಹೋಗ್ಬಿಟ್ಟಿದೆ, ಹೋಲ್ಡರು. ಬೇಜಾರಾಗ್ತಾ ಇದೆ. ನೋಡಿ ಗೈಸ್ ಎಷ್ಟು ಮೋಡ ಇದೆ, ಕಪ್ಪು ಮೋಡ ಇದೆ. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಏನು ಮಾಡೋದು, ಕೆಲಸ ಇದೆ, ಮಾಡೋಣ. ಗೈಸ್ ರೆಸಾರ್ಟ್ ಹತ್ರ ಬಂದೆ. ಸೊ ನೋಡಿ ಇಲ್ಲಿ ಡ್ರೈನೇಜ್ ಆಗಿದೆ. ಇವಾಗ ಟೈಮ್ ಬಂದು 12:20. ರೆಸಾರ್ಟಿಂದ ಇವಾಗ ಮನೆಗೆ ಬಂದೆ.
ಚಿಂಟುಗೆ ಸಾರು ಮಾಡಿಟ್ಟಿದ್ದೀನಿ, ಅನ್ನನ ಸಹ ಮಾಡಿಟ್ಟಿದ್ದೀನಿ. ಇವಾಗ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು. ಬನ್ನಿ ಬೇಗ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಇವತ್ತು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ಇನ್ನೂ ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಚಿಂಟು ಕರ್ಕೊಬರ್ಬೇಕು, ತುಂಬ ಕೆಲಸ ಇದೆ. ಹಾಗೆ ಇನ್ನೂ ಬೇಜಾನ್ ಬೇರೆ ಬೇರೆ ಕೆಲಸಗಳಿದ್ದಾವೆ. ಸೊ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ, ಕ್ಯಾಪ್ಚರ್ ಮಾಡಿಕೊಂಡು ಕೂರೋಕ್ಕೆ ಆಗಲ್ಲ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.